ಹೆಲೋ ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ. ಇವತ್ತು ನಾನು ಹಲಸಿನಕಾಯಿ ಕಬಾಬ್ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಅರ್ಧ ತೊಗೊಂಡಿದ್ದೀನಿ ಅಷ್ಟೇ, ಅರ್ಧ ಸಾಂಬಾರಿಗೆ ಬಳಸಿದ್ದೆ, ಹಾಗಾಗಿ ಅರ್ಧ ಉಳಿದಿತ್ತಲ್ಲ ಅದರಲ್ಲಿ ಕಬಾಬ್ ಮಾಡಿ ತೋರಿಸೋಣ ಅಂತ. ಮೊದಲಿಗೆ ಚಾಕುಗೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡು, ಕೈಗೂ ಹಾಗೆ ಎಣ್ಣೆ ಹಚ್ಕೊಂಡು ಪೇಪರ್ ಮೇಲೆ ಕಟ್ ಮಾಡಿಕೊಂಡ್ರೆ ಸರಿ. ಕಟಿಂಗ್ ಬೋರ್ಡ್ ಮೇಲೆ ಕಟ್ ಮಾಡಿದ್ರೆ ಅದು ಅಂಟೆಲ್ಲ ಕಪ್ಪುಗೆ ಅಂಟ್ಕೊಂಡ್ಬಿಟ್ರೆ ಮತ್ತೆ ತೆಗಿಯೋದು ಕಷ್ಟ ಆಗುತ್ತೆ. ಹಾಗಾಗಿ ನೋಡಿ, ಈ ರೀತಿ ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡಿ, ಹಿಂದೆ ಮತ್ತು ಮುಂದೆ ಇರ್ತಕ್ಕಂಥ ದಿಂಡೆ ಎರಡು ಭಾಗನೂ ನಾವು ಕ್ಲೀನ್ ಮಾಡ್ಕೊಂಡು ತೆಗೆದು ಈ ರೀತಿ ಸಣ್ಣ ಸಣ್ಣ ಹೋಳುಗಳಾಗಿ ಕಟ್ ಮಾಡಿ ಒಂದು ಬಟ್ಲಲ್ಲಿ ನೀರು ತೊಗೊಂಡು ಅದಕ್ಕೊಂದು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಈ ಹೋಳುಗಳನ್ನೆಲ್ಲ ಹಾಕ್ಕೋಬೇಕು. ನಂತರ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀರು ಕುದೀತಾ ಇರೋ ನೀರಿಗೆ ನಾವು ಕಟ್ ಮಾಡ್ಕೊಂಡಿರ್ತಕ್ಕಂಥ ಹೋಳುಗಳನ್ನೆಲ್ಲ ಸೇರಿಸಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ನಾವು ಬೇಯಿಸ್ಕೊಳ್ಳೋಣ. ಈ ರೀತಿ ಬೇಯಿಸ್ಕೊಂಡೇ ನಾವು ಈ ಕಬಾಬ್ ಮಾಡಬೇಕಾಗುತ್ತೆ. ಹಾಗೆ ನೇರ ನಾವು ಬ್ಯಾಟರ್ಗೆ ಕಲಸಿ ಮಾಡಿದ್ರೆ ಒಳಗಡೆ ಹಲಸಿನಕಾಯಿ ಬೇಯೋದಿಲ್ಲ. ಹಾಗಾಗಿ ನಂತರ ಇಲ್ಲಷ್ಟೊತ್ತಿಗೆ ನಾವು ಕಬಾಬ್ದು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. 2 ಸ್ಪೂನ್ ಕಾರ್ನ್ಫ್ಲೋರು, 1 ಸ್ಪೂನು ಮೈದಾ ಹಿಟ್ಟು, 1 ಸ್ಪೂನು ಕಡಲೆ ಹಿಟ್ಟು, ಹಾಗೆ 1 ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನಂತರ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಹಾಗೆ ನಾವು ಅರ್ಧ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ 1/4 ಸ್ಪೂನಷ್ಟು ಪೆಪ್ಪರ್ ಪೌಡರು, ಅರ್ಧ ಸ್ಪೂನಷ್ಟು ಗರಂ ಮಸಾಲ, ನಂತರ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚಿಕ್ಕ ಬೌಲಲ್ಲಿ 1 ಬಟ್ಲಷ್ಟು ನಾನು ಮೊಸರು ತೊಗೊಂಡಿದ್ದೀನಿ, ಅದನ್ನು ಸಹ ಸೇರಿಸಿ ಕಲಿಸ್ತಾ ಇರೋದು. ಮೊಟ್ಟೆ ಹಾಕ್ಕೊಳ್ಳೋರು ಮೊಟ್ಟೆನೂ ಸಹ ಹಾಕ್ಕೊಂಡು ನಾವು ಬ್ಯಾಟರ್ನ ರೆಡಿ ಮಾಡ್ಕೋಬೋದು. ಇಲ್ಲಿ ನಾವು ಬೇಯಕ್ಕಿಟ್ಟಿದ್ದ ಹಲಸಿನಕಾಯಿ ಹೋಳುಗಳೆಲ್ಲ ಬೆಂದಿದೆ, ನಾನು ನೀರು ಬಸಿದು ಇಟ್ಟಿದ್ದೀನಿ. ನಂತರ ಈಗ ನಾವು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಬ್ಯಾಟರ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಬ್ಯಾಟರ್ ತುಂಬ ಗಟ್ಟಿ ಇತ್ತು ಹಾಗಾಗಿ ಸ್ವಲ್ಪ ನೀರು ಹಾಕಿದೆ. ಈ ಹಲಸಿನಕಾಯಿ ಬೇಯಿಸಿದ ನೀರು ಸಹ ನಾವು ಈ ಹಿಟ್ಟು ಕಲಸೋದಕ್ಕೆ ಹಾಕ್ಕೋಬಹುದು. ನಂತರ ಹೋಳುಗಳನ್ನೂ ಈ ಬ್ಯಾಟರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಎಲ್ಲ ಮಿಕ್ಸ್ ಆದಮೇಲೆ ಒಲೆ ಮೇಲೆ ಬಾಣಲಿಗೆ ಎಣ್ಣೆ ಇಟ್ಟಿದೆ, ಅದು ಕಾದಿದೆ ನೋಡಿ. ಈಗ ಒಂದೊಂದಾಗಿ ಬಿಡಿಯಾಗಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಗರಿಗರಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಎಲ್ಲರೂ ಒಮ್ಮೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆಯಿತು ಅಂದರೆ ನಂದು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲನೇ ಸರಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇರ್ತೀರ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಈ ಹಲಸಿನಕಾಯಿ ಕಬಾಬನ್ನು ಟೊಮೆಟೊ ಸಾಸ್ ಹಾಗೆ ಅಥವಾ ಮಯೋನೀಸ್ ಎರಡೂ ಸಾಸ್ಗಳ ಜೊತೆ ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಸಂಜೆ ಸ್ನ್ಯಾಕ್ಸ್ ಆಗಿ ಬಳಸ್ಬೋದು. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು, ನಮಸ್ಕಾರ.